ವಿದ್ಯಾರ್ಥಿಗಳೇ, ಈಗಾಗಲೇ ವೃತ್ತಗಳ ಬಗ್ಗೆ ಅಧ್ಯಯನ ಮಾಡಿರಿ. ವೃತ್ತಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳ ಬಗ್ಗೆ ಅಧ್ಯಯನ ಮಾಡಿರಿ. ವೃತ್ತ ಎಂದರೇನು, ವೃತ್ತದ ತ್ರಿಜ್ಯ ಎಂದರೇನು, ವೃತ್ತದ ವ್ಯಾಸ, ಜ್ಯಾ, ತ್ರಿಜ್ಯಾಂತರ ಖಂಡ, ವೃತ್ತಖಂಡ ಇವುಗಳ ಬಗ್ಗೆ ಅಧ್ಯಯನ ಮಾಡಿರಿ ಹಿಂದಿನ ತರಗತಿಯಲ್ಲಿ. ಈಗ ವೃತ್ತಗಳಲ್ಲಿ ಮತ್ತೊಂದು ಅಂಶ ಏನು ಬರ್ತಾ ಇದೆಪ್ಪ ಅಂದ್ರೆ ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ವೃತ್ತದ ಛೇದಕ ಅಂತ ಬರ್ತಾ ಇದೆ. ನಾವಿಲ್ಲಿ ಚಿತ್ರವನ್ನು ಗಮನಿಸಬಹುದು. ಫಸ್ಟ್ ಚಿತ್ರವನ್ನು ಗಮನಿಸಬಹುದು. ಈ ಫಸ್ಟ್ ಚಿತ್ರದಲ್ಲಿ ಏನಿದೆಪ್ಪ ಅಂದ್ರೆ ಒಂದು ಈ ವೃತ್ತವನ್ನು ಓ ಕೇಂದ್ರ ಹೊಂದಿರತಕ್ಕಂಥ ವೃತ್ತವನ್ನು MN ರೇಖೆ ಏನಾಗಿದೆಪ್ಪ ಅಂದ್ರೆ ಕತ್ತರಿಸಿದೆ. ನಿರ್ದಿಷ್ಟವಾಗಿ ಎರಡು ಬಿಂದುಗಳಲ್ಲಿ ಕತ್ತರಿಸುವಂತೆ ಎಳೆದಂತ ರೇಖೆಯಾಗಿದೆ. ಈ ರೇಖೆಗೆ ನಾವು ಏನಂತ ಕರಿತೇವೆ, ವೃತ್ತದ ಛೇದಕ ಅಂತ ಕರಿತೇವೆ. ಅಂದ್ರ ಹೆಂಗ್ ಹೋಗಬೇಕದು, ವೃತ್ತವನ್ನು ಹಿಂಗ್ ಕತ್ತರಿಸಿ ಹೋಗ್ಬೇಕು. ಉದಾಹರಣೆಗಾಗಿ ವೃತ್ತದ ಎರಡು ನಿರ್ದಿಷ್ಟ ಬಿಂದುಗಳ ಮೂಲಕ ಕತ್ತರಿಸುವಂತೆ ಎಳೆದ ರೇಖೆಗೆ ವೃತ್ತದ ನಾವೇನಂತ ಕರಿತೇವೆ, ಛೇದಕ ಎಂದು ಕರೆಯುತ್ತೇವೆ. ನಿರ್ದಿಷ್ಟ ಎರಡು ಬಿಂದುಗಳು P ಮತ್ತು Q ಬಿಂದುಗಳಲ್ಲಿ ಏನಾಗಿದೆಪ್ಪ ಅಂದ್ರೆ ಕತ್ತರಿಸಿ ಹೋಗಿದೆ. ಈ ರೀತಿಯಾಗಿರ್ತಕ್ಕಂಥ ರೇಖೆಗೆ ನಾವೇನಂತ ಕರಿತೇವೆ, ವೃತ್ತದ ಛೇದಕ ಅಂತ ಕರಿತೇವೆ. ಅಂದ್ರೆ MN ಏನಾಗಿದೆಪ್ಪ ಅಂದ್ರೆ ಚಿತ್ರದಲ್ಲಿ MN ವೃತ್ತದ ಛೇದಕವಾಗಿದೆ. ವೃತ್ತದ ಛೇದಕ. ಆ ನಂತರ ವೃತ್ತದ ಸ್ಪರ್ಶಕ ಅಂತ ಬರ್ತಾ ಇದೆ. ವೃತ್ತದ ಸ್ಪರ್ಶಕ. ಸ್ಪರ್ಶಕ ಎದಕ್ಕಂತೇವಪ್ಪ ಅಂದ್ರ ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸುವ ರೇಖೆಯನ್ನು ವೃತ್ತದ ಸ್ಪರ್ಶಕ ಎಂದು ಕರೆಯುತ್ತೇವೆ. ನೋಡ್ರಿ, ವೃತ್ತ ಇದೆ, ಓ ಕೇಂದ್ರ ಹೊಂದಿರತಕ್ಕಂಥ ವೃತ್ತದಲ್ಲಿ XY ಏನಾಗಿದೆಪ್ಪ ಅಂದ್ರೆ ರೇಖೆ ಹೆಂಗಾಗಿದೆಪ್ಪ ಅಂದ್ರ ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಏನಾಗಿದೆಪ್ಪ ಅಂದ್ರ ಸ್ಪರ್ಶಾಗುವಂತೆ ರೇಖೆ ಹೇಳ್ತೇವೆ, ಛೇದಿಸುವಂತೆ ರೇಖೆ ಹೇಳ್ತೇವೆ. ಇಲ್ಲಿ ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು XY ರೇಖೆ ಛೇದಿಸಿದೆ. ಇಂಥ ರೇಖೆಗೆ ನಾವೇನಂತ ಕರಿತೇವೆ, ವೃತ್ತದ ಸ್ಪರ್ಶಕ ಎಂದು ಕರೆಯುತ್ತೇವೆ. ಈ P ಬಿಂದುವಿಗೆ ನಾವೇನಂತ ಕರಿತೇವೆ, ಸ್ಪರ್ಶ ಬಿಂದು. ಎಲ್ಲಿ ಛೇದಿಸ್ತಕ್ಕಂಥ ಬಿಂದು ಇರ್ತದಲ್ಲ ಅದಕ್ಕೆ ಸ್ಪರ್ಶ ಬಿಂದು ಅಂತ ಕರಿತೇವೆ. ಅಂದ್ರೆ XY ಸ್ಪರ್ಶಕ. ಆನಂತರ P ಬಿಂದುವಿಗೆ ನಾವೇನಂತ ಕರಿತೇವೆ, ಸ್ಪರ್ಶ ಬಿಂದು ಅಂತ ಕರಿತೇವೆ. ಸ್ಪರ್ಶ ಬಿಂದು ಅಂತ ಕರಿತೇವೆ. ಈ P ಬಿಂದುವಿನ ಮೂಲಕ ಕೇವಲ ಒಂದೇ ಒಂದು ಸ್ಪರ್ಶಕವನ್ನು ಎಳೆಯಬಹುದು. ಒಂದಕ್ಕಿಂತ ಹೆಚ್ಚು ಸ್ಪರ್ಶಕಗಳನ್ನು ಒಂದು ಬಿಂದುವಿನಲ್ಲಿ ಎಳೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಂದ್ ಸ್ವಲ್ಪ ಏನಾಗ್ತದಪ್ಪ ಅಂದ್ರ ಒಳಗಡೆ ಹೋದಪ್ಪ ಅಂದ್ರೆ ಮತ್ತೆ ಏನಾಗ್ತದೆ, ಅದು ವೃತ್ತದ ಛೇದಕವಾಗುತ್ತದೆ. ಅಂದ್ರ ನೆನ್ಪಿಟ್ಕೋರಿ, ಒಂದು ಬಿಂದುವಿನಲ್ಲಿ ವೃತ್ತದ ಒಂದು ಬಿಂದುವಿನಲ್ಲಿ ಕೇವಲ ಒಂದೇ ಒಂದು ಸ್ಪರ್ಶಕ ನಾವೇನ್ ಮಾಡಬಹುದು, ರಚನೆ ಮಾಡಬಹುದು ಅಥವಾ ಎಳೆಯಬಹುದು. ಒಂದಕ್ಕಿಂತ ಹೆಚ್ಚು ಸ್ಪರ್ಶಕಗಳನ್ನು ಒಂದು ಬಿಂದುವಿನಲ್ಲಿ ರಚನೆ ಮಾಡಲಿಕ್ಕೆ ಅಥವಾ ಎಳೆಯಲಿಕ್ಕೆ ಬರುವುದಿಲ್ಲ. ಆ ನಂತರ ಈ ಸ್ಪರ್ಶ ಬಿಂದುವಿನಲ್ಲಿ ನಾ ಏನ್ ಮಾಡ್ತಾರಪ್ಪ, ಇಲ್ಲಿ ಓ ಕೇಂದ್ರ ಸೇರಿಸ್ತಕ್ಕಂಥ ರೇಖೆ ಏನಾಗಿರ್ತಾ ಇದೆ, ತ್ರಿಜ್ಯ ಆಗಿರ್ತಾ ಇದೆ. ಈ ವೃತ್ತದ ತ್ರಿಜ್ಯ ಆಗಿರುತ್ತದೆ. ತ್ರಿಜ್ಯ ಇಲ್ಲಿ ಯಾವಾಗ ನಾವು ಸ್ಪರ್ಶ ಬಿಂದುವಿನಲ್ಲಿ ನಾವೇನೋ ಈ ತ್ರಿಜ್ಯಕ್ಕೆ ಸೇರಿಸ್ತೇವೆ. PO ಏನಾಗಿದೆಪ್ಪ ಅಂದ್ರೆ ತ್ರಿಜ್ಯ ಆಗಿದೆ. ಆನಂತರ XY ಸ್ಪರ್ಶಕವಾಗಿದೆ. ಯಾವಾಗ ನಾವು ಈ P ಬಿಂದುವಿನಿಂದ ಒಂದು ತ್ರಿಜ್ಯವನ್ನು ಎಳಿತೇವೆ, ಅವಾಗ ಈ ಸ್ಪರ್ಶಕ ಮತ್ತು ತ್ರಿಜ್ಯದ ಮಧ್ಯದಲ್ಲಿ ಲಂಬಕೋನ ಉಂಟಾಗುತ್ತದೆ. ಅಂದ್ರ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಹೆಂಗಿರ್ತದಪ್ಪ ಅಂದ್ರ ಲಂಬವಾಗಿರುತ್ತದೆ. ಇಲ್ಲಿ ಕರೆಕ್ಟ್ ಆಗಿ 90 ಡಿಗ್ರಿ ಕೋನವನ್ನು ಹೊಂದಿರುತ್ತದೆ. ಈ ಅಂಶ ಸಹಿತ ನೀವು ನೆನಪಿಟ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮೇಯ ಬರ್ತಾ ಇದೆ, ಆ ಪ್ರಮೇಯನ್ನು ನೋಡೋಣ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಒಂದು ಪ್ರಮೇಯ ಬರ್ತಾ ಇದೆ. ಈಗಾಗಲೇ ಹೇಳಿದ ಪ್ರಕಾರ ಪ್ರಮೇಯ 4.1 ಏನ್ ಹೇಳ್ತಾ ಇದೆಪ್ಪ ಅಂದ್ರ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಅಂದ್ರ ಓ ಕೇಂದ್ರ ಹೊಂದಿರತಕ್ಕಂಥ ವೃತ್ತಕ್ಕೆ ನಾವೇನ್ ಮಾಡಿದ್ದೇವೆ, XY ಅಂತಕ್ಕಂಥ ಒಂದು ಸ್ಪರ್ಶಕ ರಚನೆ ಮಾಡಿದ್ದೇವೆ. ಸ್ಪರ್ಶಕ ಇದೆ. ಆ ಸ್ಪರ್ಶಕದಲ್ಲಿ P ಬಿಂದು ಏನಾಗಿದೆಪ್ಪ ಅಂದ್ರ ಸ್ಪರ್ಶ ಬಿಂದು ಆಗಿದೆ. P ಬಿಂದುವಿನಲ್ಲಿ ನಾವೇನ್ ಮಾಡಿದ್ದೇವೆ, OP ತ್ರಿಜ್ಯ ಎಳೆದೇವೆ. ಈ ತ್ರಿಜ್ಯ ಮತ್ತು ಸ್ಪರ್ಶಕ ಏನ ಲಂಬಕೋನ ಉಂಟು ಮಾಡುತ್ತವೆ ಅಥವಾ ಎರಡು ಲಂಬವಾಗಿರುತ್ತವೆ ಅಂತಕ್ಕಂಥ
ಅಂಶ ನಾವೇನ್ ಮಾಡಬೇಕು, ಸಿದ್ಧ ಮಾಡಬೇಕು. ಕೊಟ್ಟಂತ ಅಂಶ ಹಂತ ಹಂತವಾಗಿ ಪ್ರಮೇಯ ಬಿಡಿಸಬೇಕಾದ್ರೆ ಹಂತ ಹಂತವಾಗಿ ಏನ್ ಮಾಡಬೇಕು, ಸಮಸ್ಯೆ ಅಥವಾ ಸಾಧಿಸಬೇಕಾಗ್ತಾ ಇದೆ. ಇಲ್ಲಿ ಕೊಟ್ಟಂತ ಅಂಶ ಫಸ್ಟಿಗೆ ನಾವೇನ್ ಮಾಡಬೇಕು, ದತ್ತದಲ್ಲಿ ಬರೀಬೇಕಾಗ್ತಾ ಇದೆ. ಅಂದ್ರ ದತ್ತ ಅಂದ್ರೆ ಕೊಟ್ಟಂತ ಅಂಶ. ಓ ಕೇಂದ್ರವುಳ್ಳ ವೃತ್ತದಲ್ಲಿ ವೃತ್ತಕ್ಕೆ XY ಸ್ಪರ್ಶಕ ಮತ್ತು P ಸ್ಪರ್ಶ ಬಿಂದುವಾಗಿದೆ. ಇಷ್ಟು ನಮಗೆ ಗೊತ್ತಿದೆ. ನೆಕ್ಸ್ಟ್ ಒಂದು ಏನು ರಚನೆ ಮಾಡಬೇಕಾಗಿತ್ತಪ್ಪ ಅಂದ್ರ ಕ್ಯೂ ಬಿಂದು XY ಮೇಲೆ ಏನು ಸ್ಪರ್ಶಕ ಇದೆಯಲ್ಲ ಅದರ ಮೇಲೆ ಗುರುತಿಸಿ O ಅನ್ನು ಏನು ಮಾಡಬೇಕು, ಅದಕ್ಕೆ ಸೇರಿಸಬೇಕು. ಅದು ವೃತ್ತವನ್ನು R ಬಿಂದುವಿನಲ್ಲಿ ಛೇದಿಸಲಿ. ರಚನೆ XY ಮೇಲೆ ಕ್ಯೂ ಬಿಂದುವನ್ನು ಗುರುತಿಸಿ O Q ಸೇರಿಸಿ ಅದು ವೃತ್ತವನ್ನು R ಬಿಂದುವಿನಲ್ಲಿ ಛೇದಿಸಲಿ. R ಬಿಂದುವಿನಲ್ಲಿ ಛೇದಿಸಲಿ ಅಂದ್ರೆ ಕ್ಯೂ ಬಿಂದು ಗುರುತ ಮಾಡಬೇಕು, O Q ಅನ್ನು ಸೇರಿಸಬೇಕು, ವೃತ್ತವನ್ನು R ಬಿಂದು R ನಲ್ಲಿ ಏನಾಗಲಿ ಛೇದಿಸಲಿ ಅಂತಕ್ಕಂಥ ಅಂಶ. ನೆಕ್ಸ್ಟ್ ಮತ್ತೆ ಯಾವ್ದು ಬರ್ತಾ ಇರಪ್ಪ ಅಂದ್ರೆ ಸಾಧನೀಯ. ಏನ್ ಸಿದ್ಧ ಮಾಡಬೇಕು, ಅದನ್ನ ಸಾಧನೀಯದಲ್ಲಿ ಬರೀಬೇಕು. ಏನ್ ಸಿದ್ಧ ಮಾಡಬೇಕು, ತ್ರಿಜ್ಯ ಮತ್ತು ಸ್ಪರ್ಶಕ ಲಂಬವಾಗಿರುತ್ತವೆ. ಅಂದ್ರ ಏನ್ ಸಿದ್ಧ ಮಾಡ್ಬೇಕು, ನಾವು OP ಲಂಬ XY ಅಂತ ಸಿದ್ಧ ಮಾಡಬೇಕು. OP ಲಂಬ, OP ಅಂದ್ರ ತ್ರಿಜ್ಯವಾಗಿದೆ, XY ಅಂದ್ರ ಸ್ಪರ್ಶಕ, ಎರಡು ಲಂಬವಾಗಿವೆ ಅಂತ ಸಿದ್ಧ ಮಾಡಬೇಕು. ನೆಕ್ಸ್ಟ್ ಅಂತ ಸಾಧನೆಯಲ್ಲಿ ಎರಡು ಪಾರ್ಟ್ ಬರ್ತವೆ. ಒಂದು ಹೇಳಿಕೆ, ಅದಕ್ಕೆ ಸಂಬಂಧಪಟ್ಟಂತೆ ಕಾರಣಗಳನ್ನ ಬರ್ಕೋತ ಹೋಗ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರ ಸಾಧನೆಯಲ್ಲಿ ಏನು ಗೊತ್ತಿದೆ ನಮಗೆ, O ಕೇಂದ್ರವುಳ್ಳ ವೃತ್ತದಲ್ಲಿ ಏನಾಗಿದೆಪ್ಪ ಅಂದ್ರ OP ಏನಾಗಿದೆ, ತ್ರಿಜ್ಯ ಆಗಿದೆ. ಆದ್ದರಿಂದ O ಕೇಂದ್ರವುಳ್ಳ ವೃತ್ತದಲ್ಲಿ OP ಮತ್ತು ಮತ್ತೊಂದು ತ್ರಿಜ್ಯ ಇದೆ ನೋಡಿ, OP ಮತ್ತು OR ಗಳು ತ್ರಿಜ್ಯಗಳಾಗಿವೆ, ವೃತ್ತದ ತ್ರಿಜ್ಯಗಳಾಗಿವೆ. ಆದ್ದರಿಂದ ನಾವು ಏನು ಬರೀಬಹುದು, ಒಂದೇ ವೃತ್ತದ ತ್ರಿಜ್ಯಗಳು ಹೆಂಗಿರ್ತಾವಪ್ಪ ಅಂದ್ರೆ ಸಮನಾಗಿರುತ್ತವೆ. OP = OR, ಯಾಕಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳು, ಸಮ ಇರುತ್ತವೆ. ಆದ್ದರಿಂದ ಎರಡು ಸಮ. ನೆಕ್ಸ್ಟ್ OQ ದಲ್ಲಿ ಏನ್ ಬರ್ತಾವಪ್ಪ ಅಂದ್ರೆ ಎರಡು ಪಾರ್ಟ್ ಬರ್ತವೆ. OQ = ಏನಾಗಿದೆಪ್ಪ ಅಂದ್ರ OR ಪ್ಲಸ್ ಏನಾಗ್ತಪ್ಪ ಅಂದ್ರೆ RQ ಆಗಿದೆ. ಅದನ್ನ ಸ್ಪಷ್ಟವಾಗಿ ನೋಡಿ, OQ = OR ಪ್ಲಸ್ RQ ಆಗಿದೆ. ಚಿತ್ರದಿಂದ ನಾವೇನ್ ಮಾಡ್ಬೋದು, ಅದನ್ನ ತಿಳ್ಕೋಬಹುದು, ಬರೆಯಬಹುದು. ಆದ್ದರಿಂದ OQ = OR ಬದಲಾಗಿ ನಾವು ಏನು ಬರೀಬಹುದು, OP ಅಂತ ಬರೆಯಬಹುದು. OP ಪ್ಲಸ್ ಏನು RQ ನೋಡ್ರಿ ಏನ್ ಬರ್ತೇವೆ, OR ಮತ್ತು OP ಗಳು ಒಂದಕ್ಕೊಂದು ಸಮ ಇರುವುದರಿಂದ ನಾನು ಏನ್ ಮಾಡಿದ್ದೇನೆ, OR ಬದಲಾಗಿ OP ಪ್ಲಸ್ RQ ಇದೆ, RQ ಅಂತ ಅಲ್ಲಿ ಬರ್ದೇನೆ. ಆದ್ದರಿಂದ ಇದರಿಂದ ಏನು ಗೊತ್ತಾಗ್ತಾ ಇದೆ ಈಗ, ಆದ್ದರಿಂದ ಯಾಕಂದ್ರೆ ಇಲ್ಲಿ OP ಏನಾಗಿದೆ, OR ಆಗಿದೆ. ಎರಡು ವೃತ್ತದ ತ್ರಿಜ್ಯಗಳು ಏನಪ್ಪ ಅಂದ್ರೆ ಸಮನಾಗಿವೆ. ಆದ್ದರಿಂದ
ಆದ್ದರಿಂದ OQ is greater than OP ಆಗಿದೆ. ಯಾಕಂದ್ರೆ ಮ್ಯಾಗ ನಮ್ಗೆ ಗೊತ್ತಾಗ್ತಾ ಇದೆ, ಯಾಕಂದ್ರೆ RQ ಸೇರಿಸಿದ ನಂತರ OP ಸೇರಿಸಿದ ನಂತರ ಏನ್ ಬರ್ತಾ ಇದೆ, OQ ಬರ್ತಾ ಇದೆ. ಆದ್ದರಿಂದ OP ಏನಾಗಿದೆಪ್ಪ ಅಂದ್ರೆ OQ ಗಿಂತ ಚಿಕ್ಕದಾಗಿದೆ ಅಂತ ಈ ರೀತಿಯಾಗಿ ಸಹಿತ ಅದನ್ನು ಬರೀಬಹುದು. ನೀನು ಫಸ್ಟಿಗೆ OP ಬರ್ದ ಲೆಸ್ ದೆನ್ OQ ಅಂತ ಬರೀಬಹುದು. ಅಂದ್ರೆ ಉಲ್ಟಾ ಬರ್ದೇನೆ ಇಲ್ಲಿ OP is less than ಏನಾಗಿದೆಪ್ಪ ಅಂದ್ರೆ OQ ಆಗಿದೆ. ಅಂದ್ರೆ ಇದರಿಂದ ಏನು ಗೊತ್ತಾಗ್ತಾ ಇದೆಪ್ಪ ಅಂದ್ರೆ O ಬಿಂದುವಿನಿಂದ XY ಮೇಲಿನ ಇತರೆ ಬಿಂದುಗಳು ಏನಾಗ್ತಪ್ಪ ಅಂದ್ರೆ OP ಗಿಂತ ಏನಾಗಿದೆಪ್ಪ ಅಂದ್ರೆ ಕನಿಷ್ಠ ದೂರವನ್ನು OP ಏನಾಗಿದೆಪ್ಪ ಅಂದ್ರೆ ಕನಿಷ್ಠ ದೂರ ಹೊಂದಿದೆ. ಆದ್ದರಿಂದ OP ಇದು XY ಗೆ ಏನಾಗ್ತದಪ್ಪ ಅಂದ್ರೆ ಲಂಬವಾಗುತ್ತದೆ. O ಬಿಂದುವಿನಿಂದ ಆದ್ದರಿಂದ O ಬಿಂದುವಿನಿಂದ XY ಮೇಲಿನ ಇತರೆ ಬಿಂದುಗಳ ದೂರಕ್ಕಿಂತ OP ಕನಿಷ್ಠ ದೂರವನ್ನು ಹೊಂದಿದೆ. ಆದ್ದರಿಂದ OP ಲಂಬ XY ಆಗಿರುತ್ತದೆ. ಯಾಕೆಂದ್ರೆ O ಬಿಂದುವಿನಿಂದ XY ಮೇಲಿನ ಯಾವುದೇ ಒಂದು ಬಿಂದು OP ಏನು ಅಂತರ ಇರ್ತಾ ಇದಲ್ಲ, ದೂರ ಇರ್ತಾ ಇದಲ್ಲ, ಅದಕ್ಕಿಂತ ಹೆಚ್ಚಿನ ದೂರವನ್ನು ಹೊಂದಿರ್ತವೆ. ಅಥವಾ ಇತರ ಬಿಂದುಗಳ ದೂರಕ್ಕಿಂತ ಏನಾಗಿರ್ತದೆ, OP ಕನಿಷ್ಠ ದೂರವನ್ನು ಹೊಂದಿರ್ತಾ ಇದೆ. ಕನಿಷ್ಠ ದೂರಪ್ಪ ಅಂದ್ರೆ XY ಮತ್ತು OP ಗಳ ಮಧ್ಯದಲ್ಲಿ ಲಂಬ ಕೋನನೇ ಆಗಿರಬೇಕು. ಆದ್ದರಿಂದ ಎರಡು ಏನಿರ್ತವಪ್ಪ ಅಂದ್ರೆ ಲಂಬವಾಗಿರುತ್ತವೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಅಭ್ಯಾಸ 4.1 ಅಂತ ಬರ್ತಾ ಇದೆ. ಅಭ್ಯಾಸದಲ್ಲಿ ಬರ್ತಕ್ಕಂಥ ಕೆಲವೊಂದು 1 ಮಾರ್ಕ್ಸ್ ಕ್ವಶನ್ಗಳು ಕೊಟ್ಟಿದ್ದಾರೆ, ಡೇಟಾ ಸ್ಥಳ ಕೊಟ್ಟಿದ್ದಾರೆ. ಮೊದಲನೇ ಸಮಸ್ಯೆ ನೋಡ್ರಲ್ಲಿ, ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ. ಒಂದು ವೃತ್ತ ಇದೆ, ಆ ವೃತ್ತ ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ. ಈ ಬಿಂದುವಿನಲ್ಲಿ ನಾನು ಒಂದು ಸ್ಪರ್ಶಕ ಹೇಳ್ತೇನೆ, ಇಲ್ಲಿ ಈ ಬಿಂದುವಿನಲ್ಲಿ ಈ ರೀತಿಯ ಸ್ಪರ್ಶಕ ಹೇಳ್ತೇನೆ. ವೃತ್ತ ಎಷ್ಟು ಸ್ಪರ್ಶಕಗಳನ್ನು ರಚನೆ ಮಾಡಬಹುದು? ಅಪರಿಮಿತ, ಅಸಂಖ್ಯಾತ ಸ್ಪರ್ಶಕಗಳು. ಒಂದು ಬಿಂದುವಿನಲ್ಲಿ ಈ ರೀತಿಯಾಗಿ ಸಾಕಷ್ಟು ಸ್ಪರ್ಶಕಗಳನ್ನು ನಾವು ಏನು ಮಾಡಬಹುದು, ರಚನೆ ಮಾಡಬಹುದು. ಅಂದ್ರೆ ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ ಅಪರಿಮಿತ ಅಂತ ಬರೀಬೇಕು. ಅಪರಿಮಿತ. ನೆಕ್ಸ್ಟ್ ಏನಿದೆಪ್ಪ ಅಂದ್ರ ರಿಕ್ತ ಸ್ಥಳ ತುಂಬಿರಿ ಅಂತ ಇದೆ. ಎರಡನೇ ಕ್ವಶನ್ ನೋಡ್ರಿ, ಅದರಲ್ಲಿ ಫಸ್ಟ್ ವೃತ್ತವನ್ನು ಸ್ಪರ್ಶಕವೊಂದು ಛೇದಿಸುವ ಬಿಂದುಗಳ ಸಂಖ್ಯೆ. ವೃತ್ತ ಒಂದು ಸ್ಪರ್ಶಕವೊಂದು ಛೇದಿಸುವ ಬಿಂದುಗಳ ಸಂಖ್ಯೆ ಎಷ್ಟು? ಅಂದ್ರ ಒಂದು ವೃತ್ತ ಇದೆ, ಛೇದಿಸುವ ಬಿಂದುಗಳ ಸಂಖ್ಯೆ ಅಂದ್ರ ಕೇವಲ ಒಂದೇ ಒಂದು ಆಗಿರುತ್ತದೆ. ಅದಕ್ಕೇನೆ ಸ್ಪರ್ಶ ಬಿಂದು ಅಂತ ಕರೀತೇವೆ. ಅಂದ್ರ ಇಲ್ಲಿ ಆನ್ಸರ್ ಏನ್ ಬರ್ತಾ ಇದಪ್ಪ ಅಂದ್ರ 1 ಅಂತ ಬರುತ್ತದೆ. ಇಲ್ಲಿ 1. ನೆಕ್ಸ್ಟ್, ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ರೇಖೆಯೇ. 2 ಬಿಂದುಗಳಲ್ಲಿ, ನಿರ್ದಿಷ್ಟವಾಗಿ 2 ಬಿಂದುಗಳಲ್ಲಿ ಛೇದಿಸ್ತಕ್ಕಂಥ, ಕತ್ತರಿಸ್ತಕ್ಕಂಥ ರೇಖೆ ಏನಾಗ್ತಾ ಇದೆ, ವೃತ್ತದ ಛೇದಕ ಅಂತ ಕರೀತೇವೆ. ಇದಕ್ಕೆ ಛೇದಕ, ವೃತ್ತದ ಛೇದಕ. ನಿರ್ದಿಷ್ಟ 2 ಬಿಂದುಗಳಲ್ಲಿ ಛೇದಿಸುವಂತೆ ಏನು ರೇಖೆ ಇರ್ತಾ ಇದಲ್ಲ, ಆ ರೇಖೆ ಏನಾಗಿರ್ತದೆ, ವೃತ್ತದ ಛೇದಕ ಅಂತ ಆಗಿರ್ತದೆ. ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಈ ರೀತಿಯಾಗಿ ಒಂದು ವೃತ್ತ ಇದೆ ಅಂತ ತಿಳ್ಕೊಳ್ಳಿ. ಈ ರೀತಿಯಾಗಿ ವಿಚಾರ ಮಾಡಿದ್ರೆ ಇಲ್ಲಿ ಒಂದು ಸ್ಪರ್ಶಕ ಇದೆ, ಇಲ್ಲಿ ಒಂದು ಸ್ಪರ್ಶಕನ ರಚನೆ ಮಾಡ್ತಾನೆ ಸಮಾಂತರವಾಗಿ. ನೆಕ್ಸ್ಟ್ ಇಲ್ಲಿ ಒಂದು ಬಿಂದು ವೃತ್ತ ಮಾಡ್ತಾನೆ, ಇಲ್ಲಿ ಒಂದು ಸ್ಪರ್ಶಕ, ಇಲ್ಲಿ ಸಮಾಂತರವಾಗಿ ಮತ್ತೊಂದು ಏನ್ ಮಾಡ್ತಾನೆ, ಸ್ಪರ್ಶಕ ರಚನೆ ಮಾಡ್ತಾನೆ. ಈ ರೀತಿಯಾಗಿ ನಾವು ಏನ್ ಮಾಡಬಹುದು, ಇಲ್ಲಿ ಸಾಕಷ್ಟು ಸ್ಪರ್ಶಕಗಳನ್ನು, ಇದಕ್ಕೆ ಸಮಾಂತರ, ಈ ರೇಖೆಗೆ ಈ ರೇಖೆ ಸಮಾಂತರ, ಈ ಸ್ಪರ್ಶಕ ಈ ಸ್ಪರ್ಶಕಕ್ಕೆ ಸಮಾಂತರ. ಈ ರೀತಿಯಾಗಿ ಅಪರಿಮಿತ ಸಮಾಂತರ ಸ್ಪರ್ಶಕಗಳನ್ನು ರಚನೆ ಮಾಡಬಹುದು. ಅಥವಾ ಕೇವಲ ಒಂದೇ ಒಂದು ಅಂತ ಹೇಳಿದ್ರ, ಈ ರೀತಿಯ ಸ್ಪರ್ಶಕ ಇದೆ, ಇಲ್ಲಿ ಒಂದು ಸ್ಪರ್ಶಕ ರಚನೆ ಮಾಡಿದ್ದೇವೆ,
ಇದಕ್ಕೆ ಮತ್ತೊಂದು ಸಮಾಂತರ ರೇಖೆಯನ್ನು ಇಲ್ಲಿ ರಚನೆ ಮಾಡಬಹುದು. ಅಂದ್ರೆ ಇಲ್ಲಿ ಈ ರೀತಿಯ ಕ್ವಶನ್ ಕೇಳಿದ್ರೆ 2 ಅಂತ ಆನ್ಸರ್ ಬರ್ತಾ ಇದೆ. ಕೇವಲ ಏನು ಕೇಳಿಲ್ಲ, ಇನ್ನು ಹೇಳಿಲ್ಲ, ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ನಾವು ಎಷ್ಟು ಬೇಕಾದಷ್ಟು ಸಮಾಂತರ ಸ್ಪರ್ಶಕಗಳನ್ನು ರಚನೆ ಮಾಡಬಹುದು. ಅಂದ್ರೆ ಇಲ್ಲಿ ಸಹಿತ ಆನ್ಸರ್ ಏನು ಬರ್ತಾ ಇದೆ, ಅಪರಿಮಿತ ಅಂತ ಬರ್ತಾ ಇದೆ. ಅಪರಿಮಿತ. ಆ ರೀತಿಯಾಗಿ ವಿಚಾರ ಮಾಡಿದ್ರೆ, ಈ ರೀತಿಯಾಗಿ ವಿಚಾರ ಮಾಡಿದ್ರೆ ಏನು ಬರ್ತದೆ, 2 ಅಂತ ಆನ್ಸರ್ ಬರ್ತಾ ಇದೆ. ಈ ರೀತಿಯಾಗಿ ವಿಚಾರ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಅಪರಿಮಿತ. ಅಂದ್ರೆ ಕನಿಷ್ಠವಾಗಿ ಇಲ್ಲಿ ಎಷ್ಟು ಅಂತ ಕೇಳಿಲ್ಲ, ಅದಕ್ಕೆ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆಯನ್ನು ನಾವೇನು ಬರೀಬೇಕು, ಅಪರಿಮಿತ ಅಂತ ಬರೀಬೇಕು. ನೆಕ್ಸ್ಟ್, ಒಂದು ವೃತ್ತ ಸ್ಪರ್ಶಕ ಮತ್ತು ಒಂದು ವೃತ್ತ ಹೊಂದಿರಬಹುದಾದ ಸಾಮಾನ್ಯ ಬಿಂದು. ಅಂದ್ರೆ ಇಲ್ಲಿ ಸ್ಪರ್ಶಕ ಇದೆ, ಸಾಮಾನ್ಯ ಬಿಂದು, ಇದು ಸ್ಪರ್ಶಕ ಮತ್ತು ವೃತ್ತ. ಈ ಬಿಂದುವಿಗೆ ನಾವೇನಂತ ಕರಿತೇವೆ, ಸ್ಪರ್ಶ ಬಿಂದು ಅಂತ ಕರಿತೇವೆ. ಅಂದ್ರೆ ಲಾಸ್ಟ್ ಆನ್ಸರ್ ಸ್ಪರ್ಶ ಬಿಂದು. ಈ ರೀತಿಯಾಗಿ ಅಪರಿಮಿತ, ಇಲ್ಲಿ ಸ್ಪರ್ಶಕಗಳ ಸಂಖ್ಯೆ. ಎರಡನೇದ್ದು ಛೇದಿಸುವ ಬಿಂದುವೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಒಂದೇ ಒಂದಾಗಿರ್ತಾ ಇದೆ. ಆನಂತರ ವೃತ್ತದ ಛೇದಕ ಇಲ್ಲಿ ಕೊಟ್ಟಿದ್ದಾರೆ, 2 ಬಿಂದುಗಳಲ್ಲಿ ಛೇದಿಸುವ ರೇಖೆ ಛೇದಕ ಅಂತ ಕರೀತಾರೆ. ಆನಂತರ ಇಲ್ಲಿ ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಸಂಖ್ಯೆ ಅಂದ್ರೆ ಅಪರಿಮಿತ ಅಂತ ಬರ್ತಾ ಇದೆ. ಆನಂತರ ಒಂದು ವೃತ್ತದ ಸ್ಪರ್ಶಕ ಮತ್ತು ವೃತ್ತ ಹೊಂದಿರಬಹುದಾದ ಸಾಮಾನ್ಯ ಬಿಂದುವೇ ಏನಾಗಿರ್ತದಪ್ಪ ಅಂದ್ರೆ ಸ್ಪರ್ಶ ಬಿಂದು ಆಗಿರುತ್ತದೆ. ನಂತರ ನೆಕ್ಸ್ಟ್ ಸಮಸ್ಯೆ ನೋಡೋಣ. ನೆಕ್ಸ್ಟ್ ಸಮಸ್ಯೆ, 3ನೇ ಸಮಸ್ಯೆ ಏನು ಕೊಟ್ಟಿದಾರಪ್ಪ ಅಂದ್ರೆ ಅಭ್ಯಾಸ ಅದೇ ಇದೆ. 5 ಸೆಂಟಿಮೀಟರ್ ಏನಿದೆಪ್ಪ ಅಂದ್ರೆ ತ್ರಿಜ್ಯ ಇದೆ. ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಪಿ ಕ್ಯೂ, ಇದು ವೃತ್ತ ಕೇಂದ್ರ ಓ ದಿಂದ ಎಳೆದ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ. ಓ ಕ್ಯೂ ಕೊಟ್ಟಿದ್ದಾರೆ 12 ಸೆಂಟಿಮೀಟರ್, ಆದರೆ ಪಿ ಕ್ಯೂ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಬೇರೆ ಬೇರೆ ಇದೆ. ಫಸ್ಟ್ ಆಪ್ಷನ್ 12 ಸೆಂಟಿಮೀಟರ್ ಇದೆ, ಬಿ 13 ಸೆಂಟಿಮೀಟರ್ ಇದೆ, ಸಿ 8.5 ಸೆಂಟಿಮೀಟರ್ ಇದೆ, ಆನಂತರ ಡಿ √119 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ, ಈ ಸಮಸ್ಯೆಗೆ ಸಂಬಂಧಿಸಿದಂತೆ ಒ ಪಿ ಏನಾಗಿದೆಪ್ಪ ಅಂದ್ರೆ ತ್ರಿಜ್ಯ 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆನಂತರ ಹೊರಗಿನ ಬಿಂದು ಕ್ಯೂ ಏನು ಕೊಟ್ಟಿದಾರಪ್ಪ ಅಂದ್ರೆ 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಆದರೆ ಪಿ ಕ್ಯೂ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಫಸ್ಟ್ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಯಾವ್ದಾಗ್ತಾ ಇದೆ ಅಂದ್ರೆ ಒ ಪಿ ಆಗ್ತಾ ಇದೆ, ಪಿ ಕ್ಯೂ ಸ್ಪರ್ಶಕ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಎಷ್ಟು ಕೋನ ಉಂಟಾಗಬೇಕು, 90 ಡಿಗ್ರಿ ಕೋನ ಉಂಟಾಗ್ತಾ ಇದೆ. ಪ್ರಮೇಯ ಈಗಾಗಲೇ ಕಲ್ತಿರಿ. ಅಂದ್ರೆ ಇಲ್ಲಿ ಲಂಬ ಕೋನ ತ್ರಿಭುಜ ನಮಗೆ ಸಿಗ್ತಾ ಇದೆ. ಲಂಬ ಕೋನ ತ್ರಿಭುಜದಿಂದ ನಾವು ಏನ್ ಮಾಡಬಹುದು, 2 ಭಾಗಗಳನ್ನು ಕೊಟ್ಟಾಗ 3ನೇ ಭಾಗವನ್ನು ಕಂಡುಹಿಡಿಯಬಹುದು. ಅಂದ್ರೆ ಇಲ್ಲಿ ಕೊಟ್ಟಂತ ಅಂಶ ಫಸ್ಟ್ ಬರೆಯೋಣ. ಆದ್ದರಿಂದ ಪರಿಹಾರ, ತ್ರಿಜ್ಯ, ವೃತ್ತದ ತ್ರಿಜ್ಯ ಎಷ್ಟು ಕೊಟ್ಟಿದ್ದಪ್ಪ ಅಂದ್ರೆ ಅದು ಚಿತ್ರದಲ್ಲಿ ಒ ಪಿ ಆಗಿದೆ, ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಮತ್ತು ಮತ್ತೊಂದು ಅಂಶ ಏನು, ಓ ಕ್ಯೂ. ಓ ಕ್ಯೂ ಈಸ್ ಈಕ್ವಲ್ ಟು ಏನಾಗಿದೆಪ್ಪ ಅಂದ್ರೆ 12 ಸೆಂಟಿಮೀಟರ್. ತ್ರಿಭುಜ ಓ ಪಿ ಕ್ಯೂ ದಲ್ಲಿ ಕೋನ ಪಿ ಈಸ್ ಈಕ್ವಲ್ ಟು ಏನಾಗಿದೆಪ್ಪ ಅಂದ್ರೆ 90 ಡಿಗ್ರಿ ಆಗಿದೆ. ಯಾಕೆಂದ್ರೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಏಕೆಂದರೆ ಇಲ್ಲಿ ಕಾರಣ ಏನಪ್ಪ ಅಂದ್ರೆ ಒ ಪಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬ, ಸ್ಪರ್ಶಕಕ್ಕೆ ಹೆಂಗಿರ್ತಾ ಇದೆ ಅಂದ್ರೆ ಲಂಬವಾಗಿರುತ್ತದೆ. ಆದ್ದರಿಂದ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಪ್ರಮೇಯದಂತೆ ಯಾವುದು ವಿಕಿರಣ ಯಾವ್ದಾಗ್ತದೆ, ಓ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಒ ಪಿ ಸ್ಕ್ವೇರ್. ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತಕ್ಕೆ ಸಮ ಇರುತ್ತದೆ. ಏನು ಬರ್ತಾ ಇದೆ, ಒ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಒ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಯಾವ ಅಂಶ ಕೊಟ್ಟಿದಾರಲ್ಲ
ಅಂಶಗಳನ್ನು ನಮಗೆ ಏನು ಬೇಕಾಗಿದೆ ಈಗ ಪಿ ಕ್ಯೂ ಬೇಕಾಗಿದೆ. ಪಿ ಕ್ಯೂ ಅಲ್ಲೇ ಇರಲಿ. ನಾ ಏನು ಮಾಡ್ತೀನಪ್ಪ ಅಂದ್ರೆ ಪಿ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಕ್ಯೂ ಸ್ಕ್ವೇರ್ ಮೈನಸ್ ಒ ಪಿ ಸ್ಕ್ವೇರ್ಗೆ ಸಮ ಇರುತ್ತದೆ. ಆದ್ದರಿಂದ ಏನು ಮಾಡಿ ಈಗ ಓ ಕ್ಯೂ ಗೊತ್ತಿದೆ, ಪಿ ಕ್ಯೂ ಗೊತ್ತಿದೆ, ಅಲ್ಲಿ ಬೆಲೆ ತುಂಬ್ರಿ. ಆದ್ದರಿಂದ ಪಿ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಓ ಕ್ಯೂ ಗೊತ್ತಿದೆ ನಮಗೆ. ಓ ಕ್ಯೂ ಎಷ್ಟಿದೆ ಅಂದ್ರೆ 12 ಸ್ಕ್ವೇರ್ ಪ್ಲಸ್ ಒ ಪಿ ಸ್ಕ್ವೇರ್ ಗೊತ್ತಿದೆ 5 ಸ್ಕ್ವೇರ್ ಈಸ್ ಈಕ್ವಲ್ ಟು 144 ಮೈನಸ್ 5 ಸ್ಕ್ವೇರ್ ಅಂದ್ರೆ 25. 12 ಸ್ಕ್ವೇರ್ ಅಂದ್ರೆ 144, 5 ಸ್ಕ್ವೇರ್ ಅಂದ್ರೆ 25. ಈಗ ಮೈನಸ್ ಮಾಡ್ರಿ. ಈಸ್ ಈಕ್ವಲ್ ಟು ಮೈನಸ್ ಮಾಡೋಣ ಎಷ್ಟು ಬರ್ತಾ ಇದೆ ಅಲ್ಲಿ. ಮೈನಸ್ ಆದ ನಂತರ ನಮಗೆ ಎಷ್ಟು ದೊರೀತಾ ಇದೆ ನೋಡ್ರಲ್ಲಿ. ಮೈನಸ್ ಆದ ನಂತರ 144 ಇದೆ. ಮೈನಸ್ ನಾವೇನು ಮಾಡಬೇಕು 15 ಮಾಡಬೇಕು. ಅಂದ್ರೆ ಇಲ್ಲಿ 9 ಬಂತು, ಆನಂತರ ಇಲ್ಲಿ ಸಹಿತ 9 ಬಂತು. ನೆಕ್ಸ್ಟ್ ಕರೆಕ್ಟ್ ಇದೆ ನೋಡ್ರಿ, ಇಲ್ಲಿ 1 ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿ 119 ಇದು ಪಿ ಕ್ಯೂ ಸ್ಕ್ವೇರ್ ಅಂತ ಬಂತು. ನಮಗೆ ಪಿ ಕ್ಯೂ ಬೇಕಾಗಿದೆ. ಪಿ ಕ್ಯೂ ಇದರ ವರ್ಗಮೂಲ ಗೊತ್ತಿಲ್ಲ, ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅದು. ಆದ್ದರಿಂದ ನಮ್ದು ಆನ್ಸರ್ ಏನು ಬರ್ತದೆ ಅಂದ್ರೆ ಪಿ ಕ್ಯೂ ವರ್ಗಮೂಲ 119. ಅದುವೇ ಆಪ್ಷನ್ ಯಾವುದಾಗಿದೆ, ಈ ಆಪ್ಷನ್. ಆದ್ದರಿಂದ ಆನ್ಸರ್ ಈಸ್ ಯಾವುದು ಡಿ. ಡಿ ಏನಾಗಿದೆ ಅಂದ್ರೆ ನಮ್ದು ಆನ್ಸರ್ ಆಗಿದೆ. ಅದು ಏನಾಗಿದೆ 119 ಇದರ ವರ್ಗಮೂಲ ಆಗಿರುತ್ತದೆ. ಮತ್ತೊಂದು ಸಮಸ್ಯೆ, 4ನೇ ಸಮಸ್ಯೆ ಇದೆ. ಅದು ಏನು, ಹೊರಗಿನ ಬಿಂದುವಿನಲ್ಲಿ ಒಂದು ರೇಖೆಯನ್ನು ಎಳೆಯಿರಿ. ಆನಂತರ ಆ ರೇಖೆಗೆ ಸಮಾಂತರವಾಗಿರ್ತಕ್ಕಂಥ ಒಂದು ಛೇದಕ ರಚನೆ ಮಾಡಬೇಕು, ಮತ್ತೊಂದು ವ್ಯಾಸ ರಚನೆ ಮಾಡಬೇಕು. ಅದನ್ನ ನೀವು ಮನೆಯಾಗ ಮಾಡಬೇಕು.